ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕ್ವಿಕ್ಕಾಗಿ ಒಂದು 10ರಿಂದ 15 ನಿಮಿಷದಲ್ಲಿ ಮಸಾಲ ವಡೆ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಕಡಲೆಬೇಳೆನ 1ರಿಂದ 2 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇವಾಗ ಕಡಲೆಬೇಳೆನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಇಲ್ಲಿ ನಾನು 1ರಿಂದ 2 ಟೇಬಲ್ ಸ್ಪೂನಷ್ಟು ಬಿಟ್ಟು ಇನ್ನು ಎಲ್ಲ ಕಡಲೆಬೇಳೆನ ಜಾರಿಗೆ ಹಾಕ್ಕೊತೀನಿ. ನಂತರ ಖಾರಕ್ಕೆ 3ರಿಂದ 4 ಹಸಿಮೆಣಸಿನ್ಕಾಯಿ, ಅರ್ಧ ಚಮಚ ತುರಿದಿರೋ ಶುಂಠಿ, ಒಂದು ಸಣ್ಣ ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಪ್ಷನಲ್ ಆಗಿ ಒಂದು ಸಣ್ಣ ಚಕ್ಕೆ ಪೀಸ್ ಆ್ಯಡ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅದರ ಟೇಸ್ಟು. ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ. ನಾನು ಇಲ್ಲಿ ಒಂದು ಸತಿ ಕೈ ಆಡಿ ಇದಕ್ಕೆ ಮತ್ತು ನೆಕ್ಸ್ಟು ಇನ್ನೇನು ಕೊನೆ ರೌಂಡ್ ತಿರುಗಿಸ್ಬೇಕು ಅಂತ ಅನ್ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ. ಇದಕ್ಕೆ 1 ರೌಂಡ್ ತಿರುಗಿಸ್ತೀನಿ ಅಷ್ಟೇ. ನೋಡಿ, ತರಿತರಿಯಾಗಿ ಬಂದಿದೆ. ಇದು ಇಷ್ಟು ಕರೆಕ್ಟಾಗಿ ಆಗುತ್ತೆ ವಡೆಗೆ. ಇವಾಗ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ಆವಾಗಲೇ ಎತ್ತಿಟ್ಕೊಂಡಿರೋ ಕಡಲೆಬೇಳೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಚಮಚ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಸೇರಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಕ್ವಿಕ್ ವರ್ಷನ್ ಮಾಡಿದ್ದೀನಿ, ಅದಕ್ಕೆ ಜಾಸ್ತಿ ಏನು ಸೇರಿಸಿಲ್ಲ. ಕ್ವಿಕ್ಕಾಗಿ ಏನು ಮಾಡ್ಬೋದು ಅಂತ ತೋರಿಸಿದ್ದೀನಿ. ಇದಕ್ಕೆ 1/4 ಚಮಚ ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ ನಾನು. ಇನ್ನೊಂದು ಸತಿ ಯಾವಾಗಲಾರು ನಾನು ಟ್ರೆಡಿಷ್ನಲ್ ಆಗಿ ಮಸಾಲ ವಡೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಇವಾಗ ಕೈನ ನೀರಲ್ಲಿ ಒದ್ದೆ ಮಾಡ್ಕೊಂಡು ಅಥವಾ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪ್ಯಾಟೀಸ್ ಮಾಡ್ಕೊಳ್ಳೋಣ. ಇದನ್ನು ಏನಾದ್ರು ಈ ಥರ ವಡೆ ಥರ ತಟ್ಟಕ್ಕಾಗಲಿಲ್ಲ ಅಥವಾ ಪ್ಯಾಟೀಸ್ ಮಾಡೋಕ್ಕಾಗಲಿಲ್ಲ, ಬರ್ತಿಲ್ಲ ಅಂತ ಅಂದರೆ ಇನ್ನೂ 1ರಿಂದ 2 ಚಮಚ ಅಕ್ಕಿ ಹಿಟ್ಟು ಸೇರಿಸಿ ನೋಡಿ. ಆದರೆ ಜಾಸ್ತಿ ಬೇಡ, ಜಾಸ್ತಿ ಅಕ್ಕಿ ಹಿಟ್ಟು ಸೇರಿಸಿದ್ರೆ ಅಷ್ಟು ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ ವಡೆದು. ಸೊ ಸ್ವಲ್ಪ ಅವಶ್ಯಕತೆ ಇದ್ದರೆ ಮಾತ್ರ ಸೇರಿಸ್ಕೊಳ್ಳಿ. ಇವಾಗ ಎಣ್ಣೆಯಲ್ಲಿ ಹಾಕೋಣ. ಇದನ್ನು ಎಣ್ಣೆ ಚೆನ್ನಾಗಿ ಕಾದಿದೆ. ಅದಾದಮೇಲೆ ನಾನು ಅದನ್ನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆನ. ಎಣ್ಣೆನ ತುಂಬ ಹೈ ಹಿಟ್ಟಲ್ಲಿ ಏನಾರು ಇತ್ತು ಅಂತ ಅಂದರೆ ಮೇಲೆ ಕೆಂಪಾಗ್ಬಿಡುತ್ತೆ ಬೇಗ, ಬಟ್ ಒಳಗೆ ಹಸಿ ಇರುತ್ತೆ. ಅಥವಾ ಕಮ್ಮಿ ಹಿಟ್ಟಿತ್ತು ಅಂತ ಅಂದರೂ ಎಣ್ಣೆ ತುಂಬ ವಡೆ ಎಲ್ಲ ಎಣ್ಣೆ ಕುಡಿದ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಹಿಟ್ಟಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನಾನು ಗೋಲ್ಡನ್ ಬ್ರೌನ್ ಬರೋ ತನಕ ತಿರುಗ್ತಾ ನಿಧಾನಕ್ಕೆ ಬೇಯಿಸ್ತೀನಿ. ಇದನ್ನು ಒಂದು 3ರಿಂದ 5 ನಿಮಿಷದಲ್ಲಿ ಆಗ್ಬಿಡುತ್ತೆ. ಇದು ಇಷ್ಟು ಕಲರ್ ಬಂದರೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಇದೊಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ರೆಡಿಯಾಗಿದೆ ವಡೆ. ನೋಡಿ, ಇದು ಕ್ವಿಕ್ ವರ್ಷನ್ ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಟೈಮ್ ಇಲ್ದಲೇ ಇದ್ದಾಗ ಆರಾಮಾಗಿ ಮಾಡ್ಕೊಬೋದು ಇದನ್ನು. ನೋಡಿರಿ, ಹೊರಗೆ ಕ್ರಿಸ್ಪಿ ಆಗಿದೆ, ಒಳಗೆ ತುಂಬ ಸಾಫ್ಟ್ ಆಗಿದೆ. ನನಗೆ ಟೈಮ್ ಇಲ್ದಲೇ ಇದ್ದಾಗ ಒಂದೊಂದ್ಸತಿ ಈ ಥರ ಕ್ವಿಕ್ಕಾಗಿ ಮಿಕ್ಸಿ ಜಾರಲ್ಲಿ ಮಾಡ್ತೀನಿ. ಇವಾಗ ಒಂದು ಹೆಲ್ದಿ ವರ್ಷನ್ ಟ್ರೈ ಮಾಡಿ ನೋಡೋಣ ಅದೇ ವಡೆನ. ನಾನಿಲ್ಲಿ ಬೇಕಿಂಗ್ ಶೀಟ್ ಮೇಲೆ ವಡೆನ ತಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆಯಿಲ್ ಸ್ಪ್ರೇ ಮಾಡೋಣ. ನೋಡಿ, ತುಂಬ ಕಮ್ಮಿ ಎಣ್ಣೆ ಇಡ್ಸುತ್ತೆ ಇದಕ್ಕೆ. ಇದನ್ನು ನಾನು 400 ಡಿಗ್ರಿ ಫ್ಯಾರನೈಟಲ್ಲಿ 10 ನಿಮಿಷಗಳ ಕಾಲ ಬೇಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಹೆಲ್ತ್ ಕಾನ್ಷಿಯಸ್ ಇರೋರು ತುಂಬ ಎಂಜಾಯ್ ಮಾಡ್ತೀರಾ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.